ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನನ್ನ ವಿಡಿಯೋಗಳಲ್ಲಿ DLED ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳ ಬಗ್ಗೆ ನಾನು ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಆ ವೀಡಿಯೋಸ್ಗಳನ್ನು ನೋಡಿದ್ದೀರ ಮತ್ತು ಅನೇಕ ಪಾಸಿಟಿವ್ ಆಗಿರ್ತಕ್ಕಂಥ ಕಾಮೆಂಟ್ಸ್ಗಳನ್ನು ಕೊಟ್ಟಿದ್ದೀರ. ಸೊ ಈ ವಿಡಿಯೋನಲ್ಲಿ ನಾನು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ 1 ಅಂತೇಳ್ಬಿಟ್ಟು, ಸೊ ಇಲ್ಲಿ ನಾನು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಅನ್ನುವಂಥ ಟೈಟಲಲ್ಲಿ ಕೆಲವೊಂದು ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಎಲ್ಲ ಎಕ್ಸಾಮಿನೇಷನ್ಸ್ಗೆ ಅಂತ ಹೇಳಿದ್ರೆ ಟೆಟ್ಟು, CET ಮತ್ತು ಅನೇಕ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು DLED ಫಸ್ಟ್ ಇಯರ್ ಏನು ಕ್ವಶನ್ ಪೇಪರ್ ಇದೆ ಅದರಲ್ಲೂ ಕೂಡ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಕ್ವಶನ್ ಇರುತ್ತೆ. ಸೊ ಇಲ್ಲಿ ಈ ಸಬ್ಜೆಕ್ಟು ಮತ್ತು ವರ್ಬು ಹೇಗೆ ಅಗ್ರಿಮೆಂಟ್ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಇದೆ, ಕ್ವಶನ್ಸ್ಗಳಿದೆ. ಇದು ವ್ಯಾಕರಣಕ್ಕೆ, ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ನಾವೇನು ಮಾಡೋಣ, ಇದನ್ನು ಒಂದೊಂದಾಗಿ ನಾವು ತಿಳ್ಕೊಂಡು ಹೋಗೋಣ. ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಅನ್ನುವಂಥ ಟೈಟಲಲ್ಲಿ ಅನೇಕ ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ವಶನ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಕ್ವಶನ್ 1 ಅಂತ ಇದೆ. ಅದರಲ್ಲಿ ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ ಅಂತ ಇದೆ. ಕೆಳಗೆ ABC ಇದೆ, ಗೋ ಇದೆ, ಗೋಸ್ ಇದೆ, ಗೋಯಿಂಗ್ ಇದೆ. ಅವಾಗ ಏನಾಗುತ್ತೆ, ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಗೋ ಆಗಬೇಕಾ, ಗೋಸ್ ಆಗಬೇಕಾ, ಗೋಯಿಂಗ್ ಆಗಬೇಕಾ ಅಂತಕ್ಕಂಥದ್ದು. ಆ ಕನ್ಫ್ಯೂಷನ್ನು ಯಾಕಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರುತ್ತೆ ಗ್ರಾಮರ್ ಬಗ್ಗೆ. ಇಲ್ಲಿ ಶಿ ಅಂದರೆ ಇದು ಥರ್ಡ್ ಪರ್ಸನ್ ಅಂತ ಗೊತ್ತಾಯ್ತು ನಿಮಗೆ. ಫಸ್ಟ್ ಪರ್ಸನ್ ಯಾರು, ಐ, ಸೆಕೆಂಡ್ ಪರ್ಸನ್ ಯು, ಶಿ ಅನ್ನೋದು ಥರ್ಡ್ ಪರ್ಸನ್, ಅವಳು ಅಂತ ಆಗುತ್ತೆ. ಈ ಶಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಅಂತ ಹೇಳಿದ್ರೆ ಏಕವಚನ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದಾಗ ನಾವೇನು ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಗೋಸನ್ನು ಯೂಸ್ ಮಾಡಬೇಕಾಗತ್ತೆ. ಏನು ಯೂಸ್ ಮಾಡಬೇಕಾಗತ್ತೆ, ಗೋಸ್. ಎಸ್ ಆ್ಯಡ್ ಆಗುತ್ತೆ ನೋಡಿ. ಇಲ್ಲಿ ಶಿ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ನು ಮತ್ತು ಏಕವಚನದಲ್ಲಿದೆ. ಥರ್ಡ್ ಪರ್ಸನ್ ಏಕವಚನದಲ್ಲಿದ್ದಾಗ ನಾವೇನು ಯೂಸ್ ಮಾಡಬೇಕಾಗತ್ತೆ, ಇಲ್ಲಿ ಗೋ ಕೂಡ ಆಗಲ್ಲ, ಗೋಯಿಂಗ್ ಕೂಡ ಆಗಲ್ಲ. ಗೋಯಿಂಗ್ ಆಗಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಸಿಗಬೇಕಾಗತ್ತೆ ಅಲ್ಲಿ. ಅದಕ್ಕೆ ನಾವೇನಾಗಬೇಕಾಗತ್ತೆ, ಗೋಸನ್ನು ಹಾಕಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಐ ಬಂದಾಗ ಗೋ ಅಂತ ಯೂಸ್ ಆಗುತ್ತೆ, ಯು ಬಂದಾಗ ಗೋ ಯೂಸ್ ಆಗುತ್ತೆ, ಶಿ ಬಂದಾಗ ಗೋಸ್ ಆಗುತ್ತೆ, ಹಿ ಬಂದಾಗ ಗೋಸ್ ಆಗುತ್ತೆ. ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಏನು ಆ್ಯಡ್ ಆಗ್ತಾಯಿದೆ, ಎಸ್ ಆ್ಯಡ್ ಆಗುತ್ತೆ ನೋಡಿ. ಶಿ ಗೋಸ್ ಆಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಈ ಶಿ ಅಂತಕ್ಕಂಥದ್ದು ಸಬ್ಜೆಕ್ಟು, ಗೋಸ್ ಅಂತಕ್ಕಂಥದ್ದು ವರ್ಬು. ಇದೇ ಸಬ್ಜೆಕ್ಟ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಈ ಥರದ ಪ್ರಶ್ನೆಗಳು ನಿಮಗೆ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ DLED ಫಸ್ಟ್ ಇಯರಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಟೆಟ್ಟು ಮತ್ತು CETನಲ್ಲಿ ಕೇಳೋ ಸಾಧ್ಯತೆ ಹೆಚ್ಚು ಇದೆ. ಅದಕ್ಕೆ ಇದನ್ನು ನೀವು ಗಮನವಿಟ್ಟು ನೋಡ್ಕೋಬೇಕಾಗುತ್ತೆ. ಕ್ವಶನ್ 2 ನೋಡಿ. ದೇ ಡ್ಯಾಶ್ ಫುಟ್ಬಾಲ್ ಇನ್ ದ ಈವ್ನಿಂಗ್ ಅಂತ ಇದೆ. ಇಲ್ಲಿ ದೇ ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟು ನಿಮ್ಗೆ ಗೊತ್ತಿದೆ. ಈ ಪ್ಲೇಸು, ಪ್ಲೇಯಿಂಗ್ ಅಂತಕ್ಕಂಥದ್ದು ವರ್ಬು. ಯಾವ ವರ್ಬ್ ಅಗ್ರಿಮೆಂಟ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ದೇ ಅಂತಕ್ಕಂಥದ್ದು ಕೂಡ ಥರ್ಡ್ ಪರ್ಸನ್ನು. ಇದು ಕೂಡ ಏನಿದು ಥರ್ಡ್ ಪರ್ಸನ್. ಅಂದರೆ ಗೊತ್ತಾಗುತ್ತೆ ನಿಮಗೆ. ಐ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಶಿ, ಹಿ, ದೇ ಏನಿದೆ ಅದು ಥರ್ಡ್ ಪರ್ಸನ್ ಆಗುತ್ತೆ. ಆದರೆ ದೇ ಥರ್ಡ್ ಪರ್ಸನ್ ಆದರೂ ಕೂಡ ಇದು ಯಾವ ಫಾರ್ಮಲ್ಲಿದೆ, ಪ್ಲೂರಲಲ್ಲಿದೆ. ಪ್ಲೂರಲ್ ಅಂದರೆ ಬಹುವಚನದಲ್ಲಿದೆ. ಇದು ಬಹುವಚನ ಇದ್ದಾಗ ಇಲ್ಲಿ ನಾವು ದೇ ಬಂದಾಗ ಥರ್ಡ್ ಪರ್ಸನ್ ಆಗಿದೆ, ಆದರೆ ಅದು ಪ್ಲೂರಲ್ ಅಂದರೆ ಬಹುವಚನದಲ್ಲಿದೆ. ಅದಕ್ಕೆ ಪ್ಲೇಸ್ ಆಗಲ್ಲ, ಪ್ಲೇಯಿಂಗೂ ಆಗಲ್ಲ. ಪ್ಲೇಯಿಂಗ್ ಆಗಬೇಕಂದ್ರೆ ಇಲ್ಲಿ ಹೆಲ್ಪಿಂಗ್ ಬೇಕಾಗುತ್ತೆ. ನೀವೇನು ಯೂಸ್ ಮಾಡಬೇಕಾಗುತ್ತೆ, ಪ್ಲೇ ನೋಡಿ. ಸಿಂಗ್ಯುಲರ್ ಇದ್ದಾಗ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ನೋಡಿ. ಸಿಂಗ್ಯುಲರ್ ಇದ್ದಾಗ ನಾನೇನು ಮಾಡಿದೆ, ಶಿ ಸಿಂಗ್ಯುಲರ್ ಇತ್ತು, ಥರ್ಡ್ ಪರ್ಸನ್ ಇತ್ತು, ನಾವು ಗೋಸ್ ಮಾಡಿದ್ವಿ. ಆದರೆ ದೇ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಇದೆ, ಆದರೆ ಅದು ಬಹುವಚನದಲ್ಲಿದೆ, ಪ್ಲೂರಲ್ ಫಾರ್ಮಲ್ಲಿದೆ. ಅದಕ್ಕೆ ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ, ಪ್ಲೇ ಅಂತ ಯೂಸ್ ಮಾಡ್ತಾಯಿದ್ದೀವಿ. ಎಸ್ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಎಸ್ಸು ಇಲ್ಲಿ ಬೇಕಾಗಿಲ್ಲ. ಇದನ್ನೇ ನೀವು ನೆನಪಲ್ಲಿಟ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು ಎಕ್ಸಾಮಲ್ಲಿ. ಕ್ವಶನ್ 3 ಇದೆ ನೋಡಿ. ದ ಡಾಗ್ ಇದೆ.
ಡ್ಯಾಶ್ ಲೌಡ್ಲಿ ಅಟ್ ನೈಟ್ ಅಂತ ಇದೆ. ದ ಡಾಗ್ ಡ್ಯಾಶ್ ಲೌಡ್ಲಿ ಅಟ್ ನೈಟ್ ಅಂತ ಬಂದಾಗ ಡಾಗ್ ಅಂತಕ್ಕಂಥದ್ದು ಸಬ್ಜೆಕ್ಟು, ಈ ಬಾರ್ಕ್ಸು ಬಾರ್ಕಿಂಗು ಇವೆಲ್ಲ ಏನಿದೆ ಅಂತ ಹೇಳಿದ್ರೆ ಇದು ವರ್ಬು. ಈ ಡಾಗ್ ಅಂತಕ್ಕಂಥದ್ದು ಕೂಡ ಥರ್ಡ್ ಪರ್ಸನ್ ಅಂತ ಹೇಳಿದ್ರೆ ಯಾರು ನಮ್ಮ ಮುಂದೆ ಇಲ್ಲ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಐ ಆಗುತ್ತೆ, ಸೆಕೆಂಡ್ ಪರ್ಸನ್ ಯು ಆಗುತ್ತೆ, ಥರ್ಡ್ ಪರ್ಸನ್ ಹಿ ಶಿ ಇಟ್ ಆಗುತ್ತೆ. ಅದಕ್ಕೋಸ್ಕರ ಡಾಗ್ ಏನಿದೆ ಥರ್ಡ್ ಪರ್ಸನ್ ಇದೆ. ಮತ್ತು ಡಾಗು ಯಾವ ಫಾರ್ಮಲ್ಲಿ ಎಷ್ಟಿದೆ, ಡಾಗು ಒಂದೇ ಒಂದಿದೆ ಅಂದರೆ ಸಿಂಗ್ಯುಲರ್ ಇದೆ, ಏಕವಚನದಲ್ಲಿದೆ. ಅದಕ್ಕೆ ನಾವು ಈಗಾಗಲೇ ಮೊದಲನೇ ಪ್ರಶ್ನೆ ಅಂಥದ್ದೇ ಬಂದಿತ್ತು. ಇಲ್ಲಿ ಬಾರ್ಕ್ ಯೂಸ್ ಮಾಡಲ್ಲ, ಬಾರ್ಕ್ಸ್ ಯೂಸ್ ಮಾಡ್ತೀವಿ, ಎಸ್ಸನ್ನು ಆ್ಯಡ್ ಮಾಡಿರ್ತೀವಿ ನೋಡಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವೇನು ಮಾಡಬೇಕಾಗತ್ತೆ, ಎಸ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇದು CET, ಟೆಟ್ಟು ಮತ್ತು ಅನೇಕ DLED ಎಕ್ಸಾಮಿನೇಷನ್ ಎಲ್ಲದಕ್ಕೂ ಇದು ಹೆಲ್ಪ್ಫುಲ್ ಆಗುತ್ತೆ. ಕ್ವಶನ್ ನಂಬರ್ 4 ನೋಡಿ. ಮೈ ಫ್ರೆಂಡ್ಸ್ ಡ್ಯಾಶ್ ವೆರಿ ಕೈಂಡ್ ಅಂತ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ಬಂದಿದೆ ಸಬ್ಜೆಕ್ಟಲ್ಲಿ. ನನ್ನ ಸ್ನೇಹಿತರು ಅಂತ ಇದೆ, ಅನೇಕ ಜನ ಇದೆ. ಅಂದರೆ ಇಲ್ಲಿ ಯಾವ ಫಾರ್ಮಲ್ಲಿದೆ, ಇದು ಪ್ಲೂರಲಲ್ಲಿದೆ. ಪ್ಲೂರಲ್ ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ನಾವೇನು ತೊಗೋಬೇಕಾಗತ್ತೆ, ಆರ್ ತೊಗೋಬೇಕಾಗತ್ತೆ. ಈಸ್ ಯಾವಾಗ ಆಗುತ್ತೆ, ಮೈ ಫ್ರೆಂಡ್ ಅಂತ ಇದ್ದಾಗ ಈಸ್ ಆಗುತ್ತೆ. ಇಲ್ಲಿ ಎಸ್ ಇದೆ, ಅದಕ್ಕೋಸ್ಕರ ಮೈ ಫ್ರೆಂಡ್ಸ್ ಆರ್ ವೆರಿ ಕೈಂಡ್. ಇದು ಸುಲಭ, ನಿಮಗೆ ಗೊತ್ತಿದೆ ಅಂತ ಅನಿಸುತ್ತೆ. ಮೈ ಫ್ರೆಂಡ್ಸ್ ಆರ್ ವೆರಿ ಕೈಂಡ್ ಯಾಕೆಂದರೆ ಅದು ಬಹುವಚನದಲ್ಲಿದೆ, ಅದಕ್ಕೋಸ್ಕರ ಅದನ್ನು ತಗೋಬೇಕು. ಕ್ವಶನ್ ನಂಬರ್ 5ಕ್ಕೆ ಹೋಗೋಣ. ರವಿ ಅಂಡ್ ರಾಣಿ ಡ್ಯಾಶ್ ಸಿಂಗಿಂಗ್. ನೋಡಿ ಇಲ್ಲಿ ರವಿ ಇದ್ದಾನೆ, ಇಲ್ಲಿ ರಾಣಿ ಅಂತ ಹೇಳಿದ್ರೆ ಇಬ್ಬರು ಇದ್ದಾರೆ ವ್ಯಕ್ತಿಗಳು. ಇಬ್ಬರು ಇದ್ದಾಗ ಏನಾಯ್ತದು, ಪ್ಲೂರಲ್ ಆಯಿತು, ಬಹುವಚನ ಆಯಿತು. ಅದಕ್ಕೆ ನಾವೇನು ಯೂಸ್ ಮಾಡಬೇಕು, ಆರನ್ನೇ ಯೂಸ್ ಮಾಡಬೇಕು. ರವಿ ಅಂಡ್ ರಾಣಿ ಆರ್ ಸಿಂಗಿಂಗ್. ಆರನ್ನೇ ನಾವೇನು ಮಾಡಬೇಕಾಗತ್ತೆ, ಬಳಸಬೇಕಾಗತ್ತೆ. ಯಾಕೆ, ಅದು ಬಹುವಚನದಲ್ಲಿ ಇದೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಕ್ವಶನ್ ನಂಬರ್ 6ಅಲ್ಲಿ ಈಚ್ ಸ್ಟೂಡೆಂಟ್ ಡ್ಯಾಶ್ ಎ ನೋಟ್ಬುಕ್ ಅಂತ ಇದೆ. ಈ ಸ್ಟೂಡೆಂಟ್ ಅಂತಕ್ಕಂಥದ್ದು ಸಬ್ಜೆಕ್ಟು, ಡ್ಯಾಶ್ಗೆ ಹ್ಯಾವ್ ತುಂಬಬೇಕಾ, ಹ್ಯಾಸ್ ತುಂಬಬೇಕಾ, ಹ್ಯಾವಿಂಗ್ ತುಂಬಬೇಕಾ ನೋಡಬೇಕಾಗತ್ತೆ. ನೋಡಿ ಈಚ್ ಅಂತ ಬಂತು ಅಂತ ಹೇಳಿದ್ರೆ ಅದು ಸಿಂಗ್ಯುಲರ್ ಆಗಿ ತಗೊಳ್ಳಿ. ನೀವು ಯಾವಾಗ ಹೇಗೆ ತೊಗೋಬೇಕು, ಏಕವಚನ ಅಂತ ತೊಗೋಬೇಕು. ಈಚ್ ಅಂತ ಬಂದಾಗ ಸಿಂಗ್ಯುಲರ್ ತಗೊಳ್ಳಿ. ಹ್ಯಾವ್ ಅಂತಕ್ಕಂಥದ್ದು ಪ್ಲೂರಲ್ ಆಗುತ್ತೆ, ಹ್ಯಾಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗುತ್ತೆ. ಅದಕ್ಕೆ ಆನ್ಸರ್ ಏನಾಗುತ್ತೆ, ಹ್ಯಾಸ್ ಆಗುತ್ತೆ. ಹ್ಯಾವಿಂಗ್ ಅಂತೂ ಆಗಲ್ಲ, ಯಾಕೆಂದರೆ ಕಂಟಿನ್ಯೂಸ್ ಇಲ್ಲ ಅಲ್ಲಿ. ಈ ಸ್ಟೂಡೆಂಟ್ ಹ್ಯಾಸ್ ಎ ನೋಟ್ಬುಕ್. ಹ್ಯಾಸ್ ಯಾಕೆ ಅಂತೇಳಿ ಈಚ್ ಬಂದಾಗ ನಾವು ಅದನ್ನು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಹ್ಯಾಸನ್ನು ಹಾಕಬೇಕು. ಹ್ಯಾಸ್ ಅಂದರೆ ಸಿಂಗ್ಯುಲರ್, ಹ್ಯಾವ್ಗೆ ನಾವು ಪ್ಲೂರಲನ್ನು ಯೂಸ್ ಮಾಡ್ತೀವಿ. ಅದು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಕ್ವಶನ್ ನಂಬರ್ 7 ಇದೆ. ದ ಟೀಚರ್ ಡ್ಯಾಶ್ ಇಂಗ್ಲೀಷ್ ವೆಲ್ ಅಂತ ಇದೆ. ದ ಟೀಚರ್ ಅಂತಕ್ಕಂಥದ್ದು ಎಷ್ಟು ಜನ ಇದ್ದಾವೆ, ಅದು ಥರ್ಡ್ ಪರ್ಸನ್ ಇದೆ. ಟೀಚರ್ ಥರ್ಡ್ ಪರ್ಸನ್ ಮತ್ತು ಸಿಂಗ್ಯುಲರ್ ಇದೆ, ಸಿಂಗ್ಯುಲರ್ ಅಂದರೆ ಏಕವಚನದಲ್ಲಿದೆ. ಇಲ್ಲಿ ಟೀಚ್ ಮಾಡ್ಬೇಕಾ ಟೀಚರ್ಸ್ ಮಾಡ್ಬೇಕಾ ನೀವು ಯೋಚನೆ ಮಾಡಿ. ದ ಟೀಚರ್ ಟೀಚರ್ಸ್ ಯಾಕೆ, ಸಿಂಗಲ್ ಇದ್ದಾಗ ಎಸ್ ಫಾರ್ಮನ್ನು ನಾವು ಆ್ಯಡ್ ಮಾಡ್ತೀವಿ. ಥರ್ಡ್ ಪರ್ಸನ್ ಸಿಂಗಲ್ ಇದ್ದಾಗ ಎಸ್ಸನ್ನು ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಪರ್ಸನ್ ಬಂದಾಗ ಐ ಟೀಚ್ ಆಗುತ್ತೆ, ಸೆಕೆಂಡ್ ಪರ್ಸನ್ ಬಂದಾಗ ಯು ಟೀಚ್ ಆಗುತ್ತೆ, ಥರ್ಡ್ ಪರ್ಸನ್ ಬಂದಾಗ ಹಿ ಟೀಚರ್ಸ್, ಶಿ ಟೀಚರ್ಸ್ ಆಗುತ್ತೆ. ಇಲ್ಲಿ ದ ಟೀಚರ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಆಗಿದೆ, ಅದಕ್ಕೆ ಎಸ್ಸನ್ನು ನಾವು ಆ್ಯಡ್ ಮಾಡ್ತೀವಿ. ಟೀಚರ್ಸ್ ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಕ್ವಶನ್ ನಂಬರ್ 8ಅಲ್ಲಿ ದೇವ್ ಡ್ಯಾಶ್ ಮೆನಿ ಬುಕ್ಸ್ ಆನ್ ದ ಟೇಬಲ್ ಇದೆ. ದೇವ್ ಅಂತಕ್ಕಂಥದ್ದು ಸಬ್ಜೆಕ್ಟು. ಮೆನಿ ಬುಕ್ಸ್ ಅಂದಾಗ ತುಂಬ ಬುಕ್ಕು ಅಂತ ಹೇಳಿದ್ರೆ ಇಲ್ಲಿ ಯಾವ ಫಾರ್ಮಲ್ಲಿದೆ, ಪ್ಲೂರಲ್ ಫಾರ್ಮಲ್ಲಿದೆ, ಅಂದರೆ ಬಹುವಚನದಲ್ಲಿದೆ. ಅದಕ್ಕೆ ನೀವು ಸುಲಭವಾಗಿ ನಾವು ಏನು ತೊಗೋಬೋದು, ಆರನ್ನು ನೀವು ಹಾಕ್ಬೋದು. ದೇರ್ ಆರ್ ಮೆನಿ ಬುಕ್ಸ್ ಆನ್ ದ ಟೇಬಲ್ ಅಂತ ನೀವು ಸುಲಭವಾಗಿ ತೊಗೋಬೋದು. ಈ ಥರದ ಪ್ರಶ್ನೆಗಳು ಕೂಡ ಕೇಳೋ ಸಾಧ್ಯತೆ ಇದೆ. ಆದರೆ ನಿಮಗೆ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಾನೆ. ಯಾವುದು ಅಂತ ಹೇಳಿದ್ರೆ ಎಲ್ಲಿದೆ. ಕ್ವಶನ್ ನಂಬರ್ 9 ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಒನ್ ಆಫ್ ದಿ ಬಾಯ್ಸ್ ಡ್ಯಾಶ್ ಆಬ್ಸೆಂಟ್ ಟುಡೇ. ಒನ್ ಆಫ್ ದಿ ಬಾಯ್ಸ್ ಅಂದಾಗ ನೀವೇನು ಮಾಡ್ತೀರಾ, ಬಾಯ್ಸ್ ಅಂತ ಅಂದ್ಕೊಂಬಿಡ್ತೀವಿ. ಇಲ್ಲಿ ಇದು ಏನಿದೆ, ಎಸ್ ಇದೆ, ಅದಕ್ಕೆ ನಾವು ಏನಾಗಬೇಕು, ಆರ್ ಅಂತ ಆಗಬೇಕು ಅಂತ ಅಂದ್ಕೊಂಬಿಡ್ತೀವ, ತಪ್ಪಾಗುತ್ತೆ. ಇಲ್ಲಿ ಒನ್ ಆಫ್ ದ ಬಾಯ್ಸ್ ಅಂತ ಹೇಳಿದ್ರೆ ಬಾಯ್ಸಲ್ಲಿ ಒಬ್ಬ, ಇದನ್ನು ತೊಗೋಬೇಕಾಗುತ್ತೆ ನಾವು. ಒನ್ ಆಫ್ ದಿ ಬಾಯ್ಸ್ ಅಂದಾಗ ಒನ್ ತೊಗೋಬೇಕಾಗುತ್ತೆ. ಒನ್ ಏನದು, ಸಿಂಗ್ಯುಲರ್. ನೀವೇನು ಮಾಡಿಬಿಡ್ತೀವ, ಇಲ್ಲಿ ಬಾಯ್ಸ್ ಇದೆ ಅಂತ ಹೇಳ್ಬಿಟ್ಟು ಆರ್ ಆಗಿಬಿಡ್ತೀವಿ, ಸೊ ತಪ್ಪಾಗ್ಬಿಡುತ್ತೆ.
ಸೊ ಒನ್ ಇದು ಅಂದರೆ ಆ ಬಾಯ್ಸ್ಗಳಲ್ಲಿ ಒಬ್ಬ ಅಂತಕ್ಕಂಥದ್ದು ಇಲ್ಲಿರೋದು ಆಬ್ಸೆಂಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವೇನು ತೊಗೋಬೇಕು, ಈಸ್ ತೊಗೋಬೇಕು. ಯಾಕೆ, ಒನ್ ಆಫ್ ದಿ ಬಾಯ್ಸ್ ಅಂತ ಇದೆ, ನಾವೇನು ಮಾಡಿಬಿಡ್ತೀವಿ, ಇದು ಬಾಯ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ಆಗ್ಬಿಡ್ತೀವಿ, ಏನಾಗುತ್ತೆ, ತಪ್ಪಾಗ್ಬಿಡುತ್ತೆ. ಆಮೇಲೆ ನಾವು ಚೆನ್ನಾಗಿ ಮಾಡಿದ್ವಿ, ಫೇಲ್ ಆಗಿಬಿಡ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ಒನ್ ಆಫ್ ದಿ ಬಾಯ್ಸ್ ಅಂದಾಗ ಆ ಬಾಯ್ಸ್ಗಳಲ್ಲಿ ಒಬ್ಬ, ಇಲ್ಲಿ ಒನ್ ಅಂತಕ್ಕಂಥದ್ದು ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು, ಒನ್ ಆಫ್ ದ ಬಾಯ್ಸ್ ಈಸ್ ಆಬ್ಸೆಂಟ್ ಅಂತಕ್ಕಂಥದ್ದನ್ನು ನಾವು ತೊಗೋಬೇಕಾಗತ್ತೆ. ಇಲ್ಲಿ ಒಂದು ಅಂತಕ್ಕಂಥದ್ದು ನೀವು ತೊಗೋಬೇಕು. ಅದು ಬಿಗಿನಿಂಗಲ್ಲೇ ಇರುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಕನ್ಫ್ಯೂಷನ್ ಆಗುವಂಥ ಒಂದು ಪ್ರಶ್ನೆ ಆಗಿದೆ, ಅದನ್ನು ನೋಡ್ಕೋಬೇಕು. ಕ್ವಶನ್ ನಂಬರ್ 10, ಕೊನೆಯ ಕ್ವಶನ್ ಇದು. ನೈದರ್ ರಾಮ್ ನಾರ್ ಹಿಸ್ ಫ್ರೆಂಡ್ಸ್ ಅಂತ ಇದೆ ನೋಡಿ. ಇಲ್ಲಿ ಫ್ರೆಂಡ್ಸ್ ಅಂತ ಬಂದ್ಬಿಡ್ತು ನೋಡಿ. ರಾಮು ಹೋಗಿಲ್ಲ, ರಾಮು ಇಲ್ಲ, ಫ್ರೆಂಡ್ಸ್ ಅಂದರೆ ಇಲ್ಲಿ ರಾಮ್ ಮತ್ತು ಫ್ರೆಂಡ್ಸ್ ಡ್ಯಾಶ್ ರೆಡಿ ಅಂದರೆ ರಾಮು ರೆಡಿ ಆಗಿಲ್ಲ, ಫ್ರೆಂಡ್ಸು ರೆಡಿ ಆಗಿಲ್ಲ ಅಂದಾಗ ನೀವು ಈಸ್ ತೊಗೋಬೇಕಾ, ತೊಗೋಬೇಕಾ, ವಾಸ್ ತೊಗೋಬೇಕಾ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫ್ರೆಂಡ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ನೈದರ್ ಬಂದಾಗ ನಾವು ಈ ಭಾಗದಲ್ಲಿರ್ತಕ್ಕಂಥ ಸಿಂಗುಲರ ಪ್ಲೂರಲ್ಲ ಅದನ್ನು ನೋಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಅಂತ ಇದೆ, ಎಲ್ಲೂ ಕೂಡ ಒನ್ ಅಂತ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಇದೆ, ಅದಕ್ಕೋಸ್ಕರ ನಾವು ಆವೇ ತೊಗೋಬೇಕಾಗುತ್ತೆ. ನೈದರ್ ರಾಮ್ ನಾರ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ರೆಡಿ ಅಂದರೆ ಆ ರೆಡಿ. ಇಲ್ಲಿ ರಾಮು ಇದ್ದಾನೆ ಮತ್ತು ಫ್ರೆಂಡ್ಸು ಇದ್ದಾವೆ, ಎಲ್ಲ ಸೇರ್ಕೊಂಡು ಏನಾಗ್ಬಿಡ್ತದು, ಪ್ಲೂರಲ್ ಆಗ್ಬಿಡ್ತು. ಅದಕ್ಕೆ ನಾವು ಏನಾಗಬೇಕಾಗುತ್ತೆ, ಆಗಬೇಕಾಗುತ್ತೆ. ಹೀಗೆ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ನಾವು ಅಟೆಂಡ್ ಮಾಡಬೇಕಾಗುತ್ತೆ. ನಿಮಗೆ 10 ಪ್ರಶ್ನೆಗಳನ್ನು ನಾನೇನು ಮಾಡಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದೀನಿ. ಈ ಥರದೇ ವೀಡಿಯೋಸ್ಗಳನ್ನು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಅಂತೇಳ್ಬಿಟ್ಟು ನಾನು ಅನೇಕ ವೀಡಿಯೋಗಳನ್ನು ಮುಂದೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದರಿಂದ ನಿಮಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ CET, ಟೆಟ್ಟು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಇದರಿಂದ ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಇಂಥ ವೀಡಿಯೋಗಳು ನಿಮಗೆ ಬೇಗ ಲಭ್ಯ ಆಗುತ್ತೆ ಮತ್ತು ನಿಮಗೆ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಗೊಳ್ಳೋದಕ್ಕೆ ಮತ್ತು ಮುಂದೆ ಸಕ್ಸಸ್ನ ಪಡೆಯೋದಕ್ಕೆ ನಿಮಗೆ ಬಹಳ ಸಹಾಯಕ ಆಗುತ್ತೆ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.